ಚಾರ್ಜ್ ಇಂತಿಷ್ಟು ಅಂತ ಏನಿಲ್ಲ. ಅವ್ರು ಕೊಟ್ಟು ತಗೋತೀವಿ, ಕೆಲವ್ರು ಕೊಡ್ದೇನೆ ಹಂಗೆ ಹೋಗ್ತಾರೆ. ನೀವು ಯಾಕೆ ಕೊಡ್ಲಿಕ್ಕೆ ಹೇಳಲ್ಲ, ಮೊದಲು ತಗೊಳೋಕೆ ಇರಲ್ಲ ಚಾರ್ಜು. ಇತ್ತಿತ್ತಲೇ ಗೊತ್ತಾ ಆದಿಚುಂಚನಗಿರಿ ನಾವು ಮೀಟಿಂಗಿಗೆ ಹೋದಾಗ ಅವರು ಸ್ವಾಮಿಗಳೇ ಹೇಳಿದ್ರು, ಯಾವುದೇ ಕಾರಣಕ್ಕೆ ಇವತ್ತೊಂದು ಆಳು ಕೂಲಿಗೆ ಹೋದರೆ 500 ರೂಪಾಯಿ ಸಂಬಳ ಕೊಡ್ತಾರೆ, ನೀವು ಜಿಲ್ಮೆ ಮಾಡಬೇಡಿ, ಅವ್ರು ಕೊಟ್ಟಷ್ಟು ನೀವು ತಗೊಳ್ಳಿ, ನಿಮ್ಮ ಜೀವನ ನಡಿಬೇಕಲ್ಲ, ತಗೊಂಡು ನೀವು ಉಪಯೋಗಿಸಿ ಅಂತಾರೆ. ಅದ್ರ ಮೇಲೆ ತಗೋತೀನಿ. ಈಗ ಒಂದು 20 ವರ್ಷ ಆಯ್ತು ಹೆಚ್ಚು ಕಮ್ಮಿ. ಒಂದು 25 ವರ್ಷ ನಾನು 1 ರೂಪಾಯಿ ತಗೊಳಕ್ಕಿಲ್ಲ ಬೇರೆ ಹತ್ರ. ಅವರು ನಿಮಗೆ ಚಾರ್ಜ್ ಬೀಳ್ತದೆ, ಮತ್ತು ಈ ತೈಲ ಗಿಲೆ ಎಲ್ಲ ಮಾಡ್ತೀನಿ ಅದಕ್ಕೆ ಚಾರ್ಜ್ ಬೀಳ್ತದೆ, ಅದನ್ನು ತಗೋತೀವಿ. ಇಂತಿಷ್ಟು ಅಂತ ಏನಿಲ್ಲ, ಅವ್ರು ಕೊಟ್ಟಷ್ಟು. ನಮ್ಮ ವಿಶ್ವಾಸ ಭಾಳ ಹತ್ತದ್ರದ್ರಿಗೆಲ್ಲ ಹಾಗೆ ಮಾಡಿ ಕೊಟ್ಬಿಡ್ತೀನಿ. ಅದು ಜಾನುವಾರಿಗೆ ಕಚ್ಚಿದ್ರೆ ಹುಚ್ಚನಾಯಿ ಕಚ್ತಾವಲ್ಲ, ಹುಚ್ಚನಾಯಿ ಕಚ್ಚಿದಕ್ಕೆ ಒಂದು ದಿವಸ ಅದು ಔಷಧಿ ನಾನೇ ಹೋಗಿ ಅದನ್ನು ಮಾಡಿ ಕೊಟ್ಟು ಬಂದುಬಿಡ್ತೀನಿ. ಅದ್ರ ಮೇಲೆ ಮತ್ತೆ ಕೊಡಲ್ಲ ಪದೇ ಪದೇ, ಏನಾಗೋದು ಇಲ್ಲ. ಮನುಷ್ಯರಿಗಾದರೂ ಅಷ್ಟೇ, ಮನುಷ್ಯರಿಗೂ ಕೊಡ್ತೀನಿ ಹುಚ್ಚನಾಯಿ ಕಚ್ಚಿದಕ್ಕೆ. ಅವು ಚೇಳು ಹಾವು ಯಾವುದೇ ಪ್ರಾಣಿಗಳು ವಿಸರ್ಜಂತು ಕಚ್ಚಿದ್ರು ಅದು ಸಕ್ಸಸ್, ಅದನ್ನು ನಾನು ಕೊಡ್ತೀನಿ, ಅದ್ರ ಬಗ್ಗೆ ಮಾತೇ ಇಲ್ಲ. ಮೊದಲಿಂದನೂ ಕೂಡ ನಾನು ಕೊಟ್ಟವು ಸಕ್ಸಸ್ ಆದಕ್ಕೆ ಹೇಳ್ತೀನಿ, ಇದು ಔಷಧಿ ಕೊಟ್ಟರು ಪ್ರಯೋಜನ ಆಗಲ್ಲ, ಇದು ಲೆಕ್ಕಧಾರಿಗೆ ಬಿಟ್ಬಿಡಿ ಅಂತ. ನಾನು ಕೊಟ್ಟ ಒಂದು ಔಷಧಿ ಕೊಟ್ಟು ಒಂದು ಅದರಲ್ಲಿ ಫೇಲ್ಯೂರ್ ಆಗಿಲ್ಲ ಇವತ್ತಿನವರೆಗೂ. ಸಾಮಾನ್ಯ ಒಂದು ವರ್ಷದಲ್ಲಿ ಒಂದು 50-60 ಜಾನುವಾರು ಆಗಿರ್ಬೋದು, ಎಮ್ಮೆಯಿಂದ ಕೋಣದಿಂದ ಯಾವುದೇ ಪ್ರಾಣಿ ಆಗಲಿ. ನಾಯಿನೂ ಅಷ್ಟೇ, ಕಾಲು ಮುರ್ಕೊಂಡಿದ್ದಕ್ಕಷ್ಟೇ, ಮನುಷ್ಯರು ಅಷ್ಟೇ. ಅದು ಯಾವುದು ಇವತ್ತಿಗೆ ಹುಸಿ ಬಂದಿಲ್ಲ. ಎಂತ ಕೊಕ್ಕೆ ಆದವೆಲ್ಲ ಸರಿಯಾಗಿವು. 1-2 ತಿಂಗಳು ಬೇಕು ಅವ್ರು ರೆಡಿ ಆಗ್ಬೇಕಾರೆ. ಅದು ಬೇರೆ, ಇದು ಬೇರೆ, ಎಲ್ಲ ಬೇರೆನೆ. ಮನುಷ್ಯರಿಗೆ ಕೊಡೋದು ಬೇರೆ, ಜಾನುವಾರಿಗೆ ಕೊಡೋದು ಬೇರೆ, ಹಾವು ಕಡಿದಿದ್ದು ಕೊಡೋದು ಬೇರೆ, ಎಲ್ಲದೂ ಬೇರೆನೆ. ಯಾವುದು ಇದು ಒಂದಕ್ಕೊಂದು ಏನು ಇದಿಲ್ಲ, ಎಲ್ಲ ಬೇರೆನೆ. ಮತ್ತು ಒಂದಕ್ಕೊಂದು ಅದು ಸರಿ ಆಗಲ್ಲ. ಅದು ನಾವು ಈಗ ಕೊಟ್ಟ ಟೈಮಿನಿಂದ ಯಾವುದಕ್ಕೆ ಏನು ಯಾವುದು ಕೊಡಬೇಕು ಅಂತ ಗೊತ್ತುಂಟು, ಅದನ್ನು ನಾವು ಕೊಡ್ತೀನಿ. ನೋಡ್ದೆ ನಾನು ಕೊಡೋದೇ ಇಲ್ಲ ಔಷಧಿನ. ಯಾರೋ ಕೆಲವು ಕಾಲು ನೋವು, ಕೈ ನೋವು, ಹಿಂಗಾಗಿದೆ ಅಂತಾರೆ. ಅಕಸ್ಮಾತ್ ಬ್ಯಾಂಡೇಜ್ ಮಾಡಿಸಿ ಬಂದವರು ಇರ್ತಾರೆ. ಬ್ಯಾಂಡೇಜ್ ಇದ್ದರೂ ಕೂಡ ನೋಡಿದ್ರೆ ಈ ಬ್ಯಾಂಡೇಜ್ ಸರಿ ಇಲ್ಲ, ನೀವು ಮತ್ತೊಂದು ಸರಿ ಬ್ಯಾಂಡೇಜ್ ಮಾಡಿಸಿ ಬರ್ಬೇಕು ಅಂತೀನಿ. ಈಗ ನಮ್ಮ ಜೊತೆ ನಮ್ಮ ಮಗನೇ ಕಲಿತಾ ಇದ್ದಾರೆ, ಇಬ್ಬರು ಕಲ್ತಾರೆ. ಔಷಧಿ ಕೊಟ್ಟ ಇವನು ಸತ್ಯೇಂದ್ರ ಅಂತ, ಮತ್ತು ರಾಘವೇಂದ್ರ ಅಂತ ದೊಡ್ಡವನು, ಕೆಳಗಿನ ಸತ್ಯೇಂದ್ರ ಅಂತ, ಇಬ್ಬರು ಕಲ್ತಾರೆ. ಔಷಧಿಯಲ್ಲಿ ನೋಡ್ಯಾರ, ಇವತ್ತಿನವ್ರಿಗೆ ಮಾಡಿಕೊಟ್ಟಿಲ್ಲ. ಔಷಧಿ ಕ್ರಮ ಹೆಂಗೆ ಮಾಡ್ತಾರೆ ಅನ್ನೋದು ಗೊತ್ತು. ನನ್ನ ಹೆಸರು ಸತ್ಯೇಂದ್ರ ಅಂತ, ನಮ್ಮ ಊರು ಮುಂಡೊಳ್ಳಿ. ನಮ್ಮ ತಂದೆಯವರು ತುಂಬ 42 ವರ್ಷಗಳಿಂದ ಇದನ್ನ ನಾಟಿ ವೈದ್ಯ ಪದ್ಧತಿಯನ್ನು ಅನುಸರಿಸ್ಕೊಂಡು ಬಂದಿದ್ದಾರೆ. ಹಾಗೂ ನಾನು ಕೂಡ ಈ ಇತ್ತೀಚಿನ ದಿನಗಳಲ್ಲಿ ಒಂದು 20 ನನ್ನ ಒಂದು ತಿಳುವಳಿಕೆ ಮಟ್ಟ ಬಂದ ಮೇಲೆ ನಾನು ಕೂಡ ನಮ್ಮ ಅಪ್ಪನೊಂದಿಗೆ ನಾನು ಅವರ ಜೊತೆಗೆ ಹೋಗಿ ನೋಡಿ ಅದನ್ನೆಲ್ಲ ಕಲ್ತ್ಕೊಂಡಿದ್ದೇನೆ. ಅದ್ರ ಬಗ್ಗೆ ತುಂಬ ಆಸಕ್ತಿ ಇದೆ. ಪಥ್ಯ ನಾವು ಹೇಳ್ತೀವಿ, ನೆಂಜಿನ ಪದಾರ್ಥವನ್ನು ತಿನ್ನಬಾರ್ದು ಅಂತ. ನೆಂಜಿನ ಪದಾರ್ಥ ತಿನ್ನಬಾರ್ದು. ಆಮೇಲೆ ಸ್ವಲ್ಪ ಶಿಸ್ತಾಗಿ ಮಾಡಬೇಕು. ಎಣ್ಣೆ ಕುಡಿಯೋರು ಇರ್ತಾರಲ್ಲ, ಎಣ್ಣೆ ಅಂದ್ರೆ ಗೊತ್ತತ್ತಲ್ಲ ನಿಮಗೆ, ಅದನ್ನು ಮಾತ್ರ ಕಂಟ್ರೋಲ್ ಮಾಡಿ. ಟೀ ಕುಡಿಬಾರ್ದು, ಬಾಳೆಹಣ್ಣು ತಿನ್ನಬಾರ್ದು, ಎಣ್ಣೆ ಕುಡಿಬಾರ್ದು. ಈಗ ಹಂಗಿದ್ರೆ ಔಷಧಿ ಕೊಡ್ತೀನಿ, ಇದ್ರೆ ಕೊಡಲ್ಲ ಅಂತಲೇ ನಾನು ಇಲ್ಲಿ ಹೇಳೇ ಕಳಿಸ್ಬಿಡ್ತೀನಿ. ಅವರು ಈ ನೋವಿಗೆ ಆಯ್ತು ಮಾರ್ರೆ, ನಿಮ್ಮದು ಔಷಧಿ ಬಿಡಲ್ಲವರಿಗೆ ನಾವು ಕುಡಿಯೋದಿಲ್ಲ, ಆಮೇಲೆ ಕುಡಿಬೋದು, ಆಮೇಲೆ ಕುಡೀರಿ, ತೊಂದರೆ ಇಲ್ಲ. ಔಷಧಿ ಮಾತ್ರ ಅದ್ರಲ್ಲಿ ಕೊಟ್ಟರು ನೀವು ಪ್ರಯೋಜನ ಆಗಲ್ಲ ಅಂತ. ಅದು ಕರೆಕ್ಟಾಗಿ ಮಾಡಿದವನು ಕರೆಕ್ಟೇ. ಒಬ್ರಿಗೆ 72 ವರ್ಷ ಅಲ್ಲ 62 ವರ್ಷ ಅವ್ರು ಸಿಂಗೇರಿಯರು ಒಬ್ರು ಅಜ್ಜಿನ ತಂದು ಆಸ್ಪತ್ರೆ ಸೇರಿಸಿದ್ರು. ನಾನು ಮೆಡಿಸಿನ್ ಕೊಟ್ಟಿದ್ದೆ, ನಾನು ಎಂತಕ್ಕಾಗಿ ಅಲ್ಲಿ ಹೋದವು. ಅವು ಆರಾಮಾಗಿ ನಡೀತಾರೆ. ಈಗ 285 ಜನ ಇತ್ತು, 285 ಜನನೂ ಸೇರಿಬಿಟ್ಟು ನನಗೆ ನೀವೇ ಅಧ್ಯಕ್ಷರಾಗಬೇಕು ಅಂತ ನನ್ನ ಅಧ್ಯಕ್ಷರು ಮಾಡಿದರು. ನಾನು ಸುಮಾರು ವರ್ಷ ಕೆಲಸ ಮಾಡೀನಿ ಅದರಲ್ಲಿ. ಆದರೆ ಆಮೇಲೆ ಈ ಕೋರನ್ ಶುರು ಆಯ್ತಲ್ಲ, ಆಮೇಲೆ ನೋಡಿ ಅವೆಲ್ಲ ಕಾರ್ಡ್ ಬಂದವಲ್ಲ, ಅದು ನನ್ನ ಅಲ್ಲಿ ಆಫೀಸಿಂದನೇ ತಿಂಗಳ ಕಳಿಸ್ತಿರ್ತಾರೆ. ನಂಗೆ ಸ್ವಲ್ಪ ನಡೆಯೋಕ್ಕೆ ಸ್ವಲ್ಪ ತ್ರಾಸಾಗಿದ್ದರಿಂದ ದೂರ ಎಲ್ಲ ನಮಗೆ ಗೊತ್ತಾಗಲ್ಲ, ಸ್ವಲ್ಪ ವಿದ್ಯಾಭ್ಯಾಸ ಎಲ್ಲ ಕಮ್ಮಿ. ಹಾಗಾಗಿ ಅಲ್ಲೆಲ್ಲ ಹುಡುಕಿಕೊಂಡು ಮಾಡಿ ಎಲ್ಲಿ ಹೋಗೋದು. ಹಾವು ಕಡ್ದಿದ್ದಕ್ಕೂ ಬರ್ತದೆ ಇದು ಔಷಧಿ. ಇದು ಸೊಂಟ ನೋವು, ಬೆನ್ನು ನೋವು, ಪ್ರತಿಯೊಂದು ಇದಕ್ಕೂ ಬರ್ತದೆ. ಕಾಲು ಮುರಿದಿದ್ದಕ್ಕೂ ಬರ್ತದೆ, ಪ್ರತಿಯೊಂದಕ್ಕೂ ಬರ್ತದೆ. ಇದು ಬೆಳಿಗ್ಗೆ ಮತ್ತು ಸಾಯಂಕಾಲ 2 ಹೊತ್ತು ಹಚ್ಚಬೇಕು. ಹಾವು ಕಡ್ದಿದ್ದಕ್ಕೆ ಆಗಲಿ, ಯಾವುದೇ ಕಾಲು ಮುರಿದುಕೊಂಡಿದ್ದು, ಕಾಲು ನೋವಿಗೆ ಯಾವುದಕ್ಕಾದ್ರೂ ಬರ್ತದೆ ಈ ಎಣ್ಣೆ, ಈ ತೈಲ. ಹೊರಗಡೆಯಿಂದ ಭಾಳ ಜನ ಬರ್ತಾರೆ, ನನ್ನ ಹತ್ರ ತೊಗೊಂಡು ಹೋಗಿದ್ದಾರೆ, ಉತ್ತಮವಾಗಿ ವಾಸಿಯಾಗಿದೆ. ಇದು ಕಾಲು ಮುರಿದಿದ್ದಕ್ಕೂ ಬರ್ತದೆ, ಸೊಂಟ ನೋವಿಗೂ ಬರ್ತದೆ. ಕೆಲವು ಕಾಲು ನೋವು, ಸೊಂಟ ನೋವು, ಬೆನ್ನು ನೋವಿಗೂ ಈ ಔಷಧಿ ಬರ್ತದೆ. ಕಾಲು ಮುರ್ಕೊಂಡಿದ್ದಕ್ಕೂ ಬರ್ತದೆ. ಇದು ಎಲ್ಲ ಥರದ ಗಾಯಗಳಿಗೂ ಈ ಔಷಧಿ ಉಪಯೋಗಿಸಿದ್ರೆ ಆರಾಮಾಗ್ತದೆ, ಏನೂ ತೊಂದರೆ ಇಲ್ಲ. ಎಲೆ ಮತ್ತು ಬೇರು ಮತ್ತು ಕೆಲವು ಇದನ್ನು ಹಾಕಿ ಕುದಿಸೋದು. ನಾವು ಕೊಬ್ಬರಿ ಎಣ್ಣೆ ಹಾಕಿ ಕುದಿಸ್ತೀವಿ ಬೆಂಕಿ ಒಳಗೆ.
3 ಗಂಟೆ ಟೈಮ್ ಕುದಿಸ್ತೀವಿ ಎಣ್ಣೆನ. ಬೆನ್ನು ನೋವು, ಕಾಲು ನೋವು, ಸೊಂಟ ನೋವು ಪ್ರತಿಯೊಂದಕ್ಕೂ ಬರ್ತದೆ. ಕಾಲು ಮುರಿದಿದ್ದಕ್ಕೆ ಎತ್ತಿದ ಕೈ ತಕ್ಷಣ ಗುಣಮಟ್ಟ ಬರ್ತದೆ. ಕಾಲು ಮುರಿದಿದ್ದು ಜಾನುವಾರಿಗೆ ಆಗಲಿ, ಮನುಷ್ಯರಿಗೆ ಆಗಲಿ, ಯಾರಿಗಾದರೂ ಅಷ್ಟೇ. ಇದು ಅಷ್ಟೇ, ಬೆನ್ನು ನೋವು, ಸೊಂಟ ನೋವಿನವರಿಗೆ ಈ ಪೌಡ್ರ್ ಬರ್ತದೆ. ಈ ಪೌಡ್ರನ್ನು ಉಪಯೋಗಿಸಿಬಿಟ್ರೆ ಸೊಂಟ ನೋವು, ಬೆನ್ನು ನೋವು ಬರಲ್ಲ. ತೈಲ ಮಾತ್ರ ಒಂದೇ, ಎಲ್ಲದಕ್ಕೂ ಬರ್ತದೆ, ಅದೇ ತೈಲ. ಪೌಡ್ರು ಇದು ಬೇರೆ ಬೇರೆ ಪೌಡ್ರು. ಜೇನುತುಪ್ಪದಲ್ಲಿ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ತಗೋಬೇಕು ಈ ಪೌಡ್ರನ್ನ. ಅದರಲ್ಲೇ ಸುಮಾರು 4-5 ಬಗೆ ಇದು ಇರ್ತದೆ. ಈ ಮೆಂತ್ಯ ಹಿಟ್ಟು, ಅರಸಿನ ಹಿಟ್ಟು, ಆಮೇಲೆ ಉದ್ದಿನ ಹಿಟ್ಟು, ಇವೆಲ್ಲ ಇರ್ತದೆ. ಅದಕ್ಕೆ ಇದನ್ನು ಮೊಟ್ಟೆಗಳನ್ನು ಸೇರಿಸಿ ಉಪಯೋಗಿಸೋದು. ಜೇನುತುಪ್ಪ ಇದನ್ನು ಹಾಕಿ ಉಪಯೋಗಿಸೋದು. ಆರಾಮಾಗಿ ಬರ್ತದೆ, ಏನೂ ತೊಂದರೆ ಇಲ್ಲ.